ಇದರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಟೆನ್ಷನ್ ಮನೆ ಮಾಡ್ತಾ ಇದೆ. ಪ್ರಮುಖವಾಗಿ 3 ಕ್ಷೇತ್ರಗಳ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಅದೆಲ್ಲ ಕ್ಷೇತ್ರಗಳನ್ನ ನೋಡೋದಾದ್ರೆ ನಾಯಕರು ಕಸರತ್ತು ಮೇಲೆ ಕಸರತ್ತು ಮಾಡ್ತಾ ಇದ್ದಾರೆ. ಯಾವುದು ಕ್ಷೇತ್ರಗಳು ಕಾಂಗ್ರೆಸ್ನಲ್ಲಿ ಬಗೆಹರಿದ 3 ಕ್ಷೇತ್ರಗಳ ಒಳಗುಟ್ಟು ಏನಾಗುತ್ತೆ ಅನ್ನುವಂಥ ನಿರ್ಧಾರ ಇನ್ನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರಣಿ ಸಭೆಗಳು ನಡೆಸಿದ್ರು ಕೂಡ ಬಗೆಹರಿಯದ ಗೊಂದಲ ಈಗಾಗಲೇ ಚಿಕ್ಕಬಳ್ಳಾಪುರ, ಚಾಮರಾಜನಗರ ಮತ್ತು ಕೋಲಾರ ಇದೆ. ಅದು ಕಗ್ಗಂಟಾಗಿ ಕೂತಿದೆ. 3 ಕ್ಷೇತ್ರಕ್ಕೆ ಬಾಕಿ ಉಳಿಸ್ಕೊಂಡು ಬೆಂಗಳೂರಿಗೆ ಪ್ರಯಾಣವನ್ನು ಮಾಡ್ತಿದ್ದಾರೆ. ಬಹುತೇಕ ಉಳಿದಂಥ ಕ್ಷೇತ್ರಗಳಿಗೆ ಫಿಕ್ಸ್ ಆಗಿದೆ. ಆದರೆ ಬಾಕಿ ಇರುವಂಥ 3 ಕ್ಷೇತ್ರಗಳಿಗೆ ಚಿತ್ರದುರ್ಗ, ಕೋಲಾರ ಸೇರಿದಂತೆ ಚಿಕ್ಕಬಳ್ಳಾಪುರ ಸೇರಿದಂತೆ ಈ 3 ಕ್ಷೇತ್ರಗಳಲ್ಲಿ ಏನು ಮಾಡಬೇಕು ಅನ್ನುವಂಥ ಗೊಂದಲ ಇನ್ನೂ ಕೂಡ ಹಾಗೆ ಇದೆ. ಶುಕ್ರವಾರ ಬೆಂಗಳೂರಿಗೆ ಆಗಮಿಸಲಿರುವಂಥ ಸುರ್ಜೇವಾಲಾ ಬೆಂಗಳೂರು ಸಭೆ ನಡೆಸಿ ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಕೋಲಾರದಲ್ಲಿ ಏನು ಕಗ್ಗಂಟಾಗಿದೆ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. 3 ಕ್ಷೇತ್ರ ಬಾಕಿ ಉಳಿಸ್ಕೊಂಡೇ ಬೆಂಗಳೂರಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ದೆಹಲಿಯಿಂದ ಹೊರಟಿದ್ದಾರೆ. ಹಾಗೆ ಉಪಮುಖ್ಯಮಂತ್ರಿಗಳು ಕೂಡ ಹೊರಟಿದ್ದಾರೆ. ಆ 3 ಕ್ಷೇತ್ರಗಳನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ನಿರ್ಧಾರವಾಗಿಲ್ಲ. ಅಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಸ್ ಇದೆ. ಸ್ಥಳೀಯವಾಗಿ ನಾಯಕರ ಆಕ್ಷೇಪಗಳಿರ್ಬೋದು, ಅಸಮಾಧಾನಗಳಿರ್ಬೋದು, ಸೂಕ್ತ ಅಭ್ಯರ್ಥಿಯ ಕೊರತೆ ಇರ್ಬೋದು, ಇದೆಲ್ಲವೂ ಕೂಡ ಚರ್ಚೆ ಆಗ್ತಿದೆ. ಅಂತಿಮವಾಗಿ ಏನಾಗುತ್ತೆ ಇದೆಲ್ಲವನ್ನು ಕೂಡ ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಕೋಲಾರ ಈ 3 ಕ್ಷೇತ್ರಗಳಿಂದ ಅದಕ್ಕೆ ಗಂಟಾಗಿದೆ. ಇದೆಲ್ಲದರ ನಡುವೆ